Hello guys, welcome back to Banking Kannadiga. In this video, I will discuss about RRB PO interview experience Karnataka State. This video will be in Kannada. Who can't understand, they can just go through the slides. There I have mentioned my RRB PO interviews questions and also the mistakes I made. So let's start. ನಂದು RRB PO ಇಂಟರ್ವ್ಯೂ ಬಂದು ಮೈಸೂರಲ್ಲಿ ಇದ್ದಿದ್ದು ಸೆಕೆಂಡ್ ಶಿಫ್ಟ್ 25th ನವೆಂಬರ್. ನಾನು ಇಂಟರ್ವ್ಯೂ ಎಂಟ್ರಿ ಆಗಿದ ತಕ್ಷಣ ರೂಮ್ಗೆ ಮೆಂಬರ್ 1 ಮೇ ಬಿ ಚೇರ್ಪರ್ಸನ್ ಅವರು ಹ್ಯಾಡ್ ಯುವರ್ ಲಂಚ್ ಅಂತ ಕೇಳಿದರು. ಅದಕ್ಕೆ ಕೇಳಿದೆ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಸಿಂಪ್ಲಿ ಟೆಲ್ ಅಬೌಟ್ ಯುವರ್ ಸೆಲ್ಫ್ ಅಂತ ಅಂದರು. ಅದು ಆನ್ಸರ್ ಮಾಡಿದ ತಕ್ಷಣ ನೀವು ಬ್ಯಾಂಕಿಂಗ್ಗೆ ಹೇಗೆ ಯೂಸ್ಫುಲ್ ಅಂತ ಕೇಳಿದರು. ಬಟ್ ಫಸ್ಟ್ ಅವ್ರು ಮಲಯಾಳಮಲ್ಲಿ ಕೇಳಿದ್ದು. ನೆಕ್ಸ್ಟು ನಾನು ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಅಂತ ಅಂದಿದ್ದಕ್ಕೆ ಕನ್ನಡದಲ್ಲಿ ಕೇಳಿದರು. ಸೊ ಅದಕ್ಕೆ ಆನ್ಸರ್ ಮಾಡಿದೆ. ನೆಕ್ಸ್ಟ್ ಫಾಲೋ ಅಪ್ ಕ್ವಶನ್ ಬಂದು ನಂದು ಫಿಸಿಕ್ಸು ಗ್ರ್ಯಾಜುಯೇಷನ್ ಇರೋದು. ಸೊ ಫಿಸಿಕ್ಸಲ್ಲಿ ಇಂಟ್ರೆಸ್ಟ್ ಟಾಪಿಕ್ ಯಾವುದು ನಿಮಗೆ ಅಂತ ಕೇಳಿದರು. ಹೇಳಿದೆ. ಅದಾದಮೇಲೆ ಸೊ ನೀವು ಮಾಡಿರೋ ಡಿಗ್ರಿ ಆ್ಯಂಡ್ ಅದರಲ್ಲೂ ಫಿಸಿಕ್ಸು ಅದು ನಿಮಗೆ ಹೆಂಗೆ ಬ್ಯಾಂಕಿಂಗಲ್ಲಿ ಹೆಲ್ಪ್ ಆಗುತ್ತೆ ಅಂತ ಅಂದರು. ಅದಕ್ಕೆ ನಾನು ಆನ್ಸರಲ್ಲಿ ಅನಾಲಿಟಿಕಲ್ ಸ್ಕಿಲ್ಸ್ ಅಂತ ಮೆನ್ಷನ್ ಮಾಡಿದ್ದೆ. ಸೊ ಫಾಲೋ ಅಪ್ ಕ್ವಶನ್ನೇ ವಾಟ್ ಯು ಮೀನ್ ಬೈ ಅನಾಲಿಟಿಕಲ್ ಸ್ಕಿಲ್ಸ್ ಅಂತ ಕೇಳಿದರು. ಸೊ ಅದಕ್ಕೆ ಆನ್ಸರ್ ಮಾಡಿದೆ. ಅಷ್ಟೇ, ಫಸ್ಟ್ ಮೆಂಬರ್ ಮುಗೀತು. ಚೇರ್ಪರ್ಸನ್ ಇವರೇ ನನಗೆ ತುಂಬ ಕ್ವಶನ್ಸ್ ಕೇಳಿದ್ದು. ನೆಕ್ಸ್ಟ್ ಏನಷ್ಟು ಕ್ವಶನ್ ಕೇಳಿಲ್ಲ ಬೇರೆಯವರು. ಸೊ ಸೆಕೆಂಡ್ ಪರ್ಸನ್ ಬಂದು ಜಸ್ಟ್ ಒಂದು ಕ್ವಶನ್ ಕೇಳಿದರು. ಅದು BBPS ಫುಲ್ ಫಾರ್ಮ್ ಕೇಳಿದರು. ಅದಕ್ಕೆ ಆನ್ಸರ್ ಮಾಡಿದೆ. ಅವರು ವೆರಿ ಗುಡ್ ಅಂತ ಅಂದ್ಬಿಟ್ಟು ಮೆಂಬರ್ 3ಗೆ ಪಾಸ್ ಮಾಡಿದರು. ಸೊ ಮೆಂಬರ್ 3 ಇಂಗ್ಲೀಷಲ್ಲಿ ಕೇಳಿದರು ಇವರು ಆ್ಯಕ್ಚುಲಿ ಕ್ವಶನ್ನ. ಡಿಫ್ರೆನ್ಸ್ ಬಿಟ್ವೀನ್ NBFCs ಆ್ಯಂಡ್ ಬ್ಯಾಂಕ್ಸ್ ಅಂತ ಕೇಳಿದರು. ಅದು ಆನ್ಸರ್ ಮಾಡಿದೆ. ಇದು ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ ಒಂಥರ. ನಿಮಗೆ ಲ್ಯಾಂಡ್ ಇದೆಯಾ ಅಂತ ಕೇಳಿದರು. ಸೊ ನಾನು ಇಲ್ಲ ಅಂತ ಹೇಳಿದೆ. ಅಷ್ಟೇ, ಅವರಷ್ಟೇ ಕ್ವಶನ್ ಕೇಳಿದ್ದು. ನೆಕ್ಸ್ಟ್ ಮೆಂಬರ್ 4, ಸಾರಿ ಇಲ್ಲಿ ಮೆಂಬರ್ 3 ಅಂತ ಮೆನ್ಷನ್ ಆಗಿದೆ, ಎಡಿಟಿಂಗ್ ಎರರು. ಸೊ ಅವ್ರು ಬಂದು RBI ಫಂಕ್ಷನ್ಸ್ ಏನೇನು ಅಂತ ಅಂದರು. ಅದು ಆನ್ಸರ್ ಮಾಡಿದೆ. ಇನ್ನೂ RBI ಫಂಕ್ಷನ್ಸ್ ಇನ್ನೂ ಕಂಟಿನ್ಯೂ ಮಾಡ್ತಿದ್ದೆ. ಅಷ್ಟರೊಳಗೆ ಅವರು ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್ ಅಂದರೆ ಏನು ಅಂತ ಕೇಳಿದರು. ಸೊ ಅದಕ್ಕೆ ಆನ್ಸರ್ ಮಾಡಿದೆ. ಅಷ್ಟೇ, ಅವರು ತುಂಬ ಖುಷಿಯಾದರು, ವೆರಿ ಗುಡ್ ಅಂತ ಹೇಳಿ. ನೆಕ್ಸ್ಟ್ ಲೇಡಿ ಮೆಂಬರ್, ಇವರು ಮೋಸ್ಟ್ಲಿ ಬಿಹೇವಿಯರ್ ಅಬ್ಸರ್ವ್ ಮಾಡ್ತಿದ್ರು ಅನಿಸುತ್ತೆ. ತುಂಬ ನನ್ನೇ ಅಬ್ಸರ್ವ್ ಮಾಡ್ತಿದ್ರು. ಸೊ ಇವರು ಒಂದೇ ಕ್ವಶನ್ ಕೇಳಿದ್ದು, ವಾಟ್ ಈಸ್ ಕ್ರಾಸ್ ಸೆಲ್ಲಿಂಗ್ ಅಂತಂದರು. ಸೊ ನಾನು ಆನ್ಸರ್ ಮಾಡಿದೆ. ಅವರು ಓಕೆ, ವೆರಿ ಗುಡ್ ಅಂತ ಅಂದರು. ಅಷ್ಟೇ ನನಗೆ ಇಂಟರ್ವ್ಯೂ ಕ್ವಶನ್ ಕೇಳಿದ್ದು. ಜಸ್ಟ್ 4 to 4.5 ಮಿನಿಟ್ಸ್ ಅಷ್ಟೇ ನನಗೆ ಇದಾಗಿದ್ದು. ತುಂಬ ಒಂಥರ ರ್ಯಾಪಿಡ್ ರೌಂಡ್ ಥರ ಇತ್ತು. ಅವ್ರು ಕ್ವಶನ್ ಕೇಳ್ತಾ ಹೋಗ್ತಿದ್ರು, ನಾನು ಆನ್ಸರ್ ಮಾಡ್ತಾ ಹೋಗ್ತಿದ್ದೆ. ಸೊ ಒಂದು ಖುಷಿ ಏನು ಅಂದರೆ ಯಾವ ಕ್ವಶನ್ಗೂ ನೋ ಸರ್ ಐ ಡೋಂಟ್ ನೋ ಅಂತಲೂ ಅಂದಿಲ್ಲ, ಅಥವಾ ಬ್ಲೆಂಡರ್ ಕೂಡ ಮಾಡಿಲ್ಲ, ಲೈಕ್ ಅಂತ ತೊದಲಿಸ್ಲಿಲ್ಲ. ಡೈರೆಕ್ಟಾಗಿ ಆನ್ಸರ್ ಮಾಡಿದೆ. ಸೊ ಎಲ್ಲದಕ್ಕೂ ಆನ್ಸರ್ ಮಾಡಿದೆ. ಸೊ ದೇ ವರ್ ವೆರಿ ಹ್ಯಾಪಿ. ಬಟ್ ನಾನು ಮಾಡಿದ ತಪ್ಪು ಅಂತ ನನಗೆ ಅನ್ಸೋದು ಏನು ಅಂದರೆ, ನಾನು ರೂಮಿಗೆ ಎಂಟರ್ ಆಗಿದ ತಕ್ಷಣ ಚೇರ್ಮನ್ ಅಂದರೆ ಚೇರ್ಪರ್ಸನ್ ಇರ್ತಾರಲ್ಲ ಸೆಂಟ್ರಲ್ಲಿ, ಅವರೇ ನನಗೆ ಐ ಕಾಂಟ್ಯಾಕ್ಟ್ ಮಾಡಿದರು. ಸೊ ನಾನು ಅವರಿಗೆ ವಿಶ್ ಮಾಡಬೇಕಾಯ್ತು. ಬಟ್ ಲೇಡಿ ಮೆಂಬರಿಗೆ ಫಸ್ಟ್ ವಿಶ್ ಮಾಡಬೇಕು ಅಂತಾರೆ. ಸೊ ನಾನು ಲೇಡಿ ಮೆಂಬರಿಗೆ ಫಸ್ಟ್ ವಿಶ್ ಮಾಡಲಿಲ್ಲ. ಅದು ಮೇ ಬಿ ಮಿಸ್ಟೇಕ್ ಅನಿಸುತ್ತೆ. ಇದು ಎಫೆಕ್ಟ್ ಆಗುತ್ತಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ, ಬಿಕಾಸ್ ಇದು ನನ್ನ ಫಸ್ಟ್ ಇಂಟರ್ವ್ಯೂ. ಸೊ ನಿಮಗೇನಾದರೂ ಒಪಿನಿಯನ್ ಇದ್ದರೆ ಹೇಳಿ. ಅದೊಂದು. ಮತ್ತು RBI ಫಂಕ್ಷನ್ಸ್ ಆ್ಯಕ್ಚುಲಿ ನಾನು ಕಂಟಿನ್ಯೂ ಮಾಡ್ತಿದ್ದೆ, ಬಟ್ ಅವರು ಮಧ್ಯದಲ್ಲೇ ಕ್ರಾಸ್ ಕ್ವಶನ್ ಹಾಕ್ಬಿಟ್ರು. ಅದಕ್ಕೋಸ್ಕರ ನಂಗೆ ಕರೆನ್ಸಿ ನೋಟ್ಸ್ ಅಂತ ಮೆನ್ಷನ್ ಮಾಡೋಕ್ಕಾಗಲಿಲ್ಲ. ಅದೊಂದು ಮಿಸ್ಟೇಕ್. ನೆಕ್ಸ್ಟ್ NBFCಸಲ್ಲಿ ಆನ್ಸರ್ ಮಾಡಿದೆ, ಎಲ್ಲ ಪಾಯಿಂಟು ಹೇಳಿದೆ. ಲೈಕ್ ಫೋರ್ ಪಾಯಿಂಟ್ಸ್ ಹೇಳಿದೆ ಅನಿಸುತ್ತೆ, ಬೋತ್ ಸೈಡ್. ಬಟ್ DICGC ಬಗ್ಗೆ ಹೇಳೋದೇ ಮರ್ತೆ. ಅವರು ಏನು ಅಂತ ಕೇಳಲಿಲ್ಲ, ಸೊ ನಾನು ಹೇಳಲಿಲ್ಲ. ಆ್ಯಂಡ್ ಇಮಿಡಿಯೇಟ್ಲಿ ನೆಕ್ಸ್ಟ್ ಪರ್ಸನ್ ಕ್ವಶನ್ ಕೇಳಿಬಿಟ್ರು. ಅಂದರೆ ಗ್ಯಾಪೇ ಕೊಡಲಿಲ್ಲ, ನೆನಪಿಸ್ಕೊಳ್ಳೋಕ್ಕೋ ಏನಕ್ಕೋ ಗ್ಯಾಪು ಕೊಡಲಿಲ್ಲ, ಏನಿಲ್ಲ, ಲೈಕ್ ರ್ಯಾಪಿಡ್ ರೌಂಡ್. ಸೊ ಅದೊಂದು ಮಿಸ್ಟೇಕ್. ಈ 3 ಮಿಸ್ಟೇಕ್ಸ್ ಬಿಟ್ಟು ನಾನು ಇನ್ನೇನು ಮಿಸ್ಟೇಕ್ ಮಾಡಿಲ್ಲ. ಇಂಟರ್ವ್ಯೂ ವಾಸ್ ಗುಡ್, ಚೆನ್ನಾಗಿತ್ತು. ಆ್ಯಂಡ್ ನನ್ನ ಮಿನಿಮಮ್ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ 75 to 80 ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ರಿಸಲ್ಟ್ ಬಂದಾಗ ಶೇರ್ ಮಾಡ್ತೀನಿ ಎಷ್ಟು ಮಾರ್ಕ್ಸ್ ಬಂತು ಅಂತ. ಆ್ಯಂಡ್ IBPS PO ಇಂಟರ್ವ್ಯೂ ನೆಕ್ಸ್ಟ್ ಇದೆ, ಫೆಬ್ಬಲ್ಲಿ ಮೋಸ್ಟ್ಲಿ ಶೆಡ್ಯೂಲ್ ಆಗುತ್ತೆ. ಸೊ ಅದಕ್ಕೆ ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕು, ಅಥವಾ ಸೋರ್ಸ್ ಬೇಕು, ಬ್ಯಾಂಕಿಂಗ್ ಅವೇರ್ನೆಸ್ ಸೋರ್ಸ್ ಬೇಕು, ಇಂಟರ್ವ್ಯೂ ಕ್ವಶನ್ಸ್ ಬೇಕು ಅಂತಂದರೆ ಕೇಳಿ. ನನ್ನ ಹತ್ರ ಒಂದು 100+ ಮೋಸ್ಟ್ ರಿಪೀಟೆಡ್ ಇಂಟರ್ವ್ಯೂ ಕ್ವಶನ್ಸ್ ಇದೆ. ಅದನ್ನು ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಜಸ್ಟ್ ಕಮೆಂಟ್ ಸೆಕ್ಷನಲ್ಲಿ ಬೇಕು ಅಂದರೆ ಸಾಕು, ನಾನು ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ ಆ್ಯಂಡ್ ಅಪ್ಲೋಡು ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್.